ಅಸ್ಸಲಾಮು ಅಲೈಕುಮ್. ಏನು ಗೊತ್ತಾ, ನಿನ್ನೆ ನಾನು ಮಧ್ಯಾಹ್ನ ದಾಲ್ ಮತ್ತು ರೈಸ್ ಮಾಡಿದ್ದೆ. ನನಗೆ ಇವನು ಏನು ಹೇಳಿದೆ ಗೊತ್ತಾ, ನನಗೆ ಉಂಟಲ್ಲ ಈ ಸೊಪ್ಪು ತಿನ್ನಲಿಕ್ಕೆ ತುಂಬ ಆಸೆ ಆಗ್ತಾಯಿದೆ ಅಮ್ಮ ಅಂತ ಹೇಳಿದ. ಈ ಸೊಪ್ಪು ಎಲ್ಲಿ ಸಿಗಿದ್ರೆ ಇದನ್ನು ಪಲ್ಯ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಕಾಂತದ ಸೊಪ್ಪು ಇದು ಮಳೆಗಾಲಕ್ಕೆ ಮನೆಯಲ್ಲಿ ಎಲ್ಲ ಅಂಗಳದಲ್ಲಿ ಎಲ್ಲ ಆಗುತ್ತೆ. ಅಂದರೆ ನನ್ನ ಅಮ್ಮನ ಅಂಗಳದಲ್ಲಿ ತುಂಬ ಆಗೋದು. ಇದು ತಿನ್ನಲಿಕ್ಕೆ ನನಗೆ ತುಂಬ ಆಸೆ ಆಗಿದೆ ಅಮ್ಮ, ಅದಕ್ಕೆ ನಾವು ಹೋಗುವ ಅಂತ ಹೇಳಿ ಹಠ ಮಾಡಿದ. ಹೋಗುವಮ್ಮ ಪ್ಲೀಸ್ ಅಮ್ಮ ಅಂತ ಹೇಳಿ. ನನಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ ಅಮ್ಮನ ಮನೆಗೆ. ಸೊ ಹಾಗಾಗಿ ಇವನು ಹೇಳಿದಂತ ಹೇಳಿ ಇವನಿಗೆ ಪಲ್ಯ ತಿನ್ನಲಿಕ್ಕೆ ಆಸೆ ಆಗಿದೆ ಅಂತ ಹೇಳಿ ನಾನು ಕರ್ಕೊಂಡು ಬಂದೆ ಇವನನ್ನು. ಇಲ್ಲಿ ನೋಡು ಈ ಮೊಬೈಲ್ ನೋಡು. ಕರ್ಕೊಂಡು ಬಂದು ಮತ್ತೆ ನಾನೇನು ಮಾಡಿದೆ, ಇದು ಹೊರಗಡೆ ಎಲ್ಲ ಇತ್ತು ಪಲ್ಯದೆಲ್ಲ, ಅದೆಲ್ಲ ತೆಗೆದು ಪಲ್ಯ ಮಾಡಿದೆ. ನನ್ನ ತಂಗಿ ಮಾಡಿದ್ಲು ಪಲ್ಯ. ಸೊ ಅವಳು ಮಾಡಿಕೊಟ್ಟ ನಂತರ ಮಧ್ಯಾಹ್ನ ತಿಂದೆ. ನಾನು ಹೇಳಿದೆ ಹೋಗುವ ಇವಾಗ ಅಂತ. ಅಂದರೆ 11:30 ಬಂದಿದ್ದೆ ಮನೆಗೆ. ಸಾಯಂಕಾಲ ಹೋಗುವ ಅಂತ ಇದ್ದೆ. ಸಾಯಂಕಾಲ ಹೋಗುವಾಗ ಏನಂತಾನೆ ಗೊತ್ತಾ, ಬೇಡಮ್ಮ ಇವತ್ತು ಒಂದು ದಿವಸ ಕೂತ್ಕೊಳ್ಳೋ ಅಂತ. ಅಂದರೆ ಸುಳ್ಳು ಹೇಳಿದ್ದು, ನನಗೆ ಪಲ್ಯ ತಿನ್ನಲಿಕ್ಕೆ ಆಸೆ ಇದೆ ಅಂತ ಹೇಳಿ ಅವನು ನನಗೆ ಸುಳ್ಳು ಹೇಳಿದ್ದು. ಅವನಿಗೆ ಅಜ್ಜಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಿತ್ತು, ಅಜ್ಜಿ ಮನೆಗೆ ಬರಲಿಕ್ಕಿತ್ತು. ಅದಕ್ಕೋಸ್ಕರ ಅಂದರೆ ಅವನು ಪಲ್ಯ ತಿನ್ನಲಿಕ್ಕೆ ಬಂದದಲ್ಲ. ಅಂದರೆ ಇದು ಅಂಗಡಿಯಲ್ಲಿ ಸಿಗೋದಿಲ್ಲ, ಈ ಪಲ್ಯ ಉಂಟಲ್ಲ ಅಂಗಡಿಯಲ್ಲಿ ಸಿಗೋದಿಲ್ಲ. ಇದು ನಮ್ಮ ಅಮ್ಮನ ಇದರಲ್ಲಿ ಸಿಗುತ್ತೆ. ಅಂದರೆ ಇದು ಎದುರುಗಡೆ ಗದ್ದೆಲ್ಲ ಉಂಟಲ್ಲ, ಗದ್ದೆಯಲ್ಲೆಲ್ಲ ಬರುತ್ತೆ. ತುಂಬ ಟೇಸ್ಟಿ ಆಗ್ತಿದ್ರು ಪಲ್ಯ. ತಗರೆ ಅಂತ ಹೇಳ್ತಾರಲ್ಲ ಅದು ಮತ್ತು ಇದು ಎಲ್ಲ ಮಿಕ್ಸ್ ಮಾಡಿ ಮಾಡೋದು. ಇದು ತಿನ್ನಲಿಕ್ಕೆ ಆಸೆ ಆಗಿದೆ ಅಮ್ಮ ಅಂತ ಹೇಳಿ ನನಗೆ ಕರ್ಕೊಂಡು ಬಂದು ಮತ್ತು ಇಲ್ಲಿ ಬಂದು ತಿಂದು ನಂತರ ಮಧ್ಯಾಹ್ನ ಸ್ವಲ್ಪ ತಿಂದ, ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ತಿಂದು ಮತ್ತು ಸಾಯಂಕಾಲ ಹೋಗುವ ಅಂತ ಹೇಳುವಾಗ ಅವನಿಗೆ ಹೇಳ್ತಾ ಇದ್ದಾನೆ, ಇವತ್ತು ಒಂದು ದಿವಸ ನಾವು ಇಲ್ಲಿ ಕೂತ್ಕೊಳ್ಳುವ ಅಂತ ಹೇಳಿ. ಇಷ್ಟು ದೊಡ್ಡ ಆಗಿ ಅಜ್ಜಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಚಿಕ್ಕಂದಿರೋದೇ ಸರ ಅಜ್ಜಿ ಮನೆಯಿಂದ ಕೂತ್ಕೊಳ್ಳೋದೇ ತುಂಬ ಇಷ್ಟ ಅವನಿಗೆ. ಈಗನೂ ಅದೇ ಹುಚ್ಚು. ಆ ಹುಚ್ಚು ಹೋಗಲೇ ಇಲ್ಲ. ಇಷ್ಟು ದೊಡ್ಡ ಆಗಿದ್ದಾನಲ್ವ, ಈಗ ಅದೇ ಹುಚ್ಚು ಹಿಡ್ದಿದೆ ಅವನಿಗೆ. ಈಗ ಅಂದೆ ನಾನೇ ಮತ್ತೆ ಇವತ್ತು ಒಂದು ದಿವಸ ಕೂತ್ಕೊಂಡೆ. ಈಗ ಹೇಳಿದೆ ಹೋಗುವ ಅಂತ. ನೀಲಿ ನನಗೆ ಇವತ್ತು ಸಹ ಪಲ್ಯ ತಿನ್ನಲಿಕ್ಕೆ ಆಸೆ ಆಗ್ತಾಯಿದೆ ಅಂತ ಹೇಳಿ, ಗಂಜಿ ಮತ್ತು ಪಲ್ಯ ತಿನ್ನಲಿಕ್ಕೆ ಆಸೆ ಆಗುತ್ತೆ ಅಂತೇಳಿ ಪುನಃ ಹೋಗಿ ಈ ಪಲ್ಯ ಹಿಡ್ಕೊಂಡು ಬಂದ. ಅದನ್ನು ಪಲ್ಯ ಮಾಡಿಕೊಡಿ, ಗಂಜಿ ತಿಂತೀನಿ ಇವತ್ತು ಅಂತ. ಮನೆಯಲ್ಲಿ ಇವತ್ತು ಸಾಯಂಕಾಲ ಹೋಗುವ ಅಂತ ಹೇಳಿದೆ. ನಿನ್ನೆ ಅಂದರೆ ಕೂತ್ಕೊಳ್ಳಿಗೋಸ್ಕರ ಸುಳ್ಳು ಹೇಳಿದ್ದು, ನನಗಿದು ಪಲ್ಯ ತಿನ್ನಬೇಕು ಅಂತ ಹೇಳಿ. ಆ ಥರ ಅಂದರೆ ಅಜ್ಜಿ ಮನೆಗೆ ಹೋಗಲಿಕ್ಕೆ ಇಷ್ಟಪಡುವವರು ಯಾರಾದರೂ ಇದ್ದಾರಾ ಇವನ ಥರ ಹೇಳಿ? ನನ್ನ ಅಮ್ಮನ ಮನೆಗೆ ಅಂದರೆ ಅವನ ಅಜ್ಜಿ, ನನ್ನ ಅಮ್ಮನ ಅಮ್ಮ, ಅವರ ಮನೆಗೆ ಹೋಗಲಿಕ್ಕೆ ಈ ಥರ ಹುಚ್ಚು ಸುಳ್ಳು ಹೇಳಿ ಹೋಗು ನನಗೆ ಪಲ್ಯ ತಿನ್ನಲಿಕ್ಕೆ ಆಸೆ. ಅಂದರೆ ಆ ಪಲ್ಯ ಅಂಗಡಿಯಲ್ಲಿ ಸಿಗೋದಿಲ್ಲ, ನಮ್ಮ ಅಮ್ಮನ ತೋಟದಲ್ಲಿ ಮಾತ್ರ ಸಿಗುತ್ತೆ. ಅಂದರೆ ಆ ಸೈಡ್ ಗದ್ದೆಯಲ್ಲೆಲ್ಲ ಸಿಗುತ್ತೆ. ಸೊ ಹಾಗೆ ನೋಡಿ, ಈ ಥರ ಯಾರಿದ್ದಾರಾ ಈ ಥರ ಕಮೆಂಟ್ ಮಾಡಿ ಐತೆ.